Hello students. In the previous session, we discussed about functional organizational structure, its characteristics, its merits and demerits. And we also discussed about the concept of project organizational structure, its characteristics, its merits and demerits. In today's session, we will be discussing about matrix organizational structure, its characteristics, merits and demerits. Along with that, we are also going to study about some of the concepts of delegation of authority. So last session alli ನಾವು ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅದರದ್ದು ಮೆರಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಡಿಮೆರಿಟ್ಸ್ ಬಗ್ಗೆ ತಿಳ್ಕೊಂಡ್ವಿ, ಅದ್ರ ಜೊತೆಗೆ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಅದ್ರ ಜೊತೆಗೆ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ತಿಳ್ಕೊಂಡ್ವಿ, ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಅನ್ನು ತಿಳ್ಕೊಂಡ್ವಿ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಯಿತು ಅಂತಂದ್ರೆ ನಿಮ್ಮ ಫಾರ್ಮ್ಸ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗುತ್ತೆ. ಇದಾದ್ಮೇಲೆ ಇವತ್ತಿನ ಸೆಷನ್ ಅಲ್ಲಿ ಡೆಲಿಗೇಷನ್ ಆಫ್ ಅಥಾರಿಟಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. So it is the imposition of project structure over the permanent functional structure. Matrix organizational structure andre it is the imposition of project structure over the permanent functional structure. Andre ಇಲ್ಲಿ ನೀವು ಗಮನಿಸಬೇಕು, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇದೆ, ಫಂಕ್ಷನಲ್ ಸ್ಟ್ರಕ್ಚರ್ ಇದೆ. ಪ್ರಾಜೆಕ್ಟ್ ಸ್ಟ್ರಕ್ಚರ್ ಅನ್ನೋದೇನು, it is always temporary in nature, whereas functional structure is permanent in nature. So we can easily say that it is the combination of project structure and functional structure. So project structure ಮತ್ತೆ functional structure na ಎರಡರ combination ne matrix organizational structure. So it is the combination of project structure as well as functional structure. So ಇಲ್ಲಿ ಏನು ಮಾಡ್ತೀರಾ ಅಂತಂದ್ರೆ functional structure ಏನು ಪರ್ಮನೆಂಟ್ ಇರುತ್ತೆ, ಅದ್ರ ಮೇಲೆ ಪ್ರಾಜೆಕ್ಟ್ ಸ್ಟ್ರಕ್ಚರ್ ನ ನೀವು ಇಂಪೋಸ್ ಮಾಡ್ತೀರಾ. ಗೊತ್ತಾಗ್ತಿದೆಯಾ? ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಂಡ್ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಇಸ್ ಮೆಂಬರ್ಸ್ ಆರ್ ಸಬ್ಜೆಕ್ಟ್ ಟು ಡ್ಯೂಯಲ್ ಲೈನ್ ಆಫ್ ಕಮಾಂಡ್. ಇಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ, ದ ಮೆಂಬರ್ಸ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಹ್ಯಾವ್ ಟು ಒಬೇ, ಹ್ಯಾವ್ ಟು ಫಾಲೋ ದ ಡ್ಯೂಯಲ್ ಲೈನ್ ಆಫ್ ಕಮಾಂಡ್. ದೇ ಆರ್ ಸಬ್ಜೆಕ್ಟೆಡ್ ಟು ಡ್ಯೂಯಲ್ ಲೈನ್ ಆಫ್ ಕಮಾಂಡ್. ಡ್ಯೂಯಲ್ ಲೈನ್ ಆಫ್ ಕಮಾಂಡ್ ಅಂತಂದ್ರೆ ಏನು, ಮೋರ್ ದ್ಯಾನ್ ಒನ್ ಕಮಾಂಡ್. ಸೊ ಇಲ್ಲಿ ಮೋರ್ ದ್ಯಾನ್ ಒನ್ ಕಮಾಂಡ್ ಅಂತಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಬರ್ತಾನೆ, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇರೋದ್ರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಬರ್ತಾನೆ. ಸೊ ಫಂಕ್ಷನಲ್ ಸ್ಟ್ರಕ್ಚರ್ ಇರೋದ್ರಿಂದ ಫಂಕ್ಷನಲ್ ಮ್ಯಾನೇಜರ್ ಬರ್ತಾರೆ. ಇಬ್ರು ಕೂಡ ಏನ್ ಮಾಡ್ತಾ ಇದ್ದಾರೆ, ಕಮಾಂಡ್ ಅನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರದು, ಒನ್ ಇಸ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂಡ್ ದಿ ಸೆಕೆಂಡ್ ಒನ್ ಇಸ್ ಫಂಕ್ಷನಲ್ ಮ್ಯಾನೇಜರ್. ಸೊ ದ ಮೆಂಬರ್ಸ್ ಆರ್ ಸಬ್ಜೆಕ್ಟೆಡ್ ಟು ಡ್ಯೂಯಲ್ ಲೈನ್ ಆಫ್ ಕಮಾಂಡ್ ಇನ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್, ನಾನು ಆಗ್ಲೇ ಹೇಳಿದೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಫಂಕ್ಷನಲ್ ಅಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಗೊತ್ತಾಗ್ತಿದೆಯಾ? ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಅಂತಂದ್ರೆ ಅಲ್ಲಿ ಫಂಕ್ಷನಲ್ ಸ್ಟ್ರಕ್ಚರ್ ಇರುತ್ತೆ, ಪ್ರಾಜೆಕ್ಟ್ ಸ್ಟ್ರಕ್ಚರ್ ಇರುತ್ತೆ. ಫಂಕ್ಷನಲ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ನಿಮಗೆ ನಾನು ಹೇಳಿದ್ದೀನಿ. ಇನ್ ದ ಲಾಸ್ಟ್ ಸೆಷನ್ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದಟ್ ಟಾಪಿಕ್, ಹೌದಲ್ವಾ? ಸೊ ಫಂಕ್ಷನಲ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಇರುತ್ತೆ ಅಂಡ್ ಯು ಕ್ಯಾನ್ ಆಲ್ಸೋ ಫೈಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಗಾಟ್ ಇಟ್? ಅಂಡ್ ದ ಲಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಇಸ್ project and functional managers have different role to play. So both project manager and functional managers have got their own roles and responsibilities. So project manager in ಮಾಡಬೇಕು, he has to look after the activities of his project. So functional manager in ಮಾಡಬೇಕು, so functional specialist ಆಗಿರ್ತಾನೆ ಅವನು. So functions ಅನ್ನ ಕ್ಯಾರಿ ಔಟ್ ಮಾಡೋದಕ್ಕೆ ಅವನು ಏನು ಮಾಡ್ತಾನೆ, ಗೈಡೆನ್ಸ್ ಅನ್ನ ಕೊಡ್ತಾನೆ. ಎಫೆಕ್ಟಿವ್ ಆಗಿ ಫಂಕ್ಷನ್ಸ್ ಅನ್ನ ಕ್ಯಾರಿ ಔಟ್ ಮಾಡೋದಕ್ಕೆ he will give guidance. Got it? So both project and functional managers have different role to play. So these two characteristics of matrix organizational structure. ಇನ್ನೊಂದ್ಸತಿ ನೋಡೋದಿದ್ರೆ it is the imposition of project structure over the permanent functional structure. So project structure ಅನ್ನೋದು ಯಾವಾಗಲೂ it is always temporary in nature. Once you complete the project, that structure is going to be dissolved. ಅರ್ಥ ಆಗ್ತಿದೆಯಾ? So ಅದಕ್ಕೆ project structure is always temporary in nature. So it is the imposition of project structure over the permanent functional structure. And the second characteristic is members of this structure are subjected to
ಡ್ಯುಯಲ್ ಲೈನ್ ಆಫ್ ಕಮಾಂಡ್. ಅರ್ಥ ಆಗ್ತಿದೆಯಾ? ಸೊ ಎರಡು ಕಮಾಂಡ್ಸ್ ಬರುತ್ತೆ, ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ, ಇನ್ನೊಂದು ಫಂಕ್ಷನಲ್ ಮ್ಯಾನೇಜರ್ ಇಂದ. ಕಾಂಬಿನೇಷನ್ ಆಫ್ ಫಂಕ್ಷನ್ ಅಂಡ್ ಪ್ರಾಜೆಕ್ಟ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ದಿಸ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್ is the combination of functional and project organizational structure. Here both project and functional managers have got their own roles to play. ಅರ್ಥ ಆಗಿದೆಯಾ? ಸೊ ಇದಿಷ್ಟು characteristics of project organizational structure. Now let's study about the merits and demerits of this project organizational structure. And the next topic is merits of matrix organizational structure. The first merit is better utilization of resources. Under this type of organizational structure, the better utilization of resources is possible. After completion of one project, the resources of that project can be easily diverted into some other project so that the organizational resources can be effectively utilized. ಸೊ ಇಲ್ಲಿ ಒಂದು ಪ್ರಾಜೆಕ್ಟ್ ಅಲ್ಲಿ ಇರುವಂತ ರಿಸೋರ್ಸಸ್ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಬೇರೆ ಪ್ರಾಜೆಕ್ಟ್ಗೆ ಅದೇನು ಆರ್ಗನೈಸೇಷನಲ್ ರಿಸೋರ್ಸಸ್ ಇದೆ ಆ ರಿಸೋರ್ಸಸ್ ಅನ್ನ ಬೇರೆ ಪ್ರಾಜೆಕ್ಟ್ಗೆ ಡೈವರ್ಟ್ ಮಾಡ್ಬೋದು. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಇಟ್ ರೆಡ್ಯೂಸಸ್ ದಿ ವೇಸ್ಟೇಜ್ ಆಫ್ ರಿಸೋರ್ಸಸ್. ಸೊ ವೇಸ್ಟೇಜ್ ಆಫ್ ರಿಸೋರ್ಸಸ್ ರಿಡ್ಯೂಸ್ ಆಗುತ್ತೆ. ದೇರ್ ವಿಲ್ ಬಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಆರ್ಗನೈಸೇಷನಲ್ ರಿಸೋರ್ಸಸ್. ಆರ್ಗನೈಸೇಷನಲ್ ರಿಸೋರ್ಸಸ್ ನ ಆಪ್ಟಿಮಮ್ ಯುಟಿಲೈಸೇಷನ್ ಆಗುತ್ತೆ, ವಿಚ್ ಇನ್ಕ್ರೀಸಸ್ ದಿ productivity. This avoids the wastage of precious resources of the organization and it also increases the overall profit of the organization. ಸೊ ಇದೇನಾಗುತ್ತೆ ಅಂತಂದ್ರೆ ಆರ್ಗನೈಸೇಷನ್ ಅಲ್ಲಿ ಇರುವಂತ ರಿಸೋರ್ಸಸ್ ಒಂದು ಪ್ರಾಜೆಕ್ಟ್ ಗೆ ನೀವು ಯೂಸ್ ಮಾಡ್ಕೊಳ್ತೀರಾ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಆ ರಿಸೋರ್ಸಸ್ ಅನ್ನ ಬೇರೆ ಪ್ರಾಜೆಕ್ಟ್ ಗೆ ನೀವು ಡೈವರ್ಟ್ ಮಾಡ್ತೀರಾ. ಸೊ ಈ ತರ ಮಾಡೋದ್ರಿಂದ ಇಟ್ ರಿಡ್ಯೂಸಸ್ ದ ವೇಸ್ಟೇಜ್ ಆಫ್ ಪ್ರೀಶಿಯಸ್ ರಿಸೋರ್ಸಸ್. ಸೊ ಯಾವುದು ಪ್ರೀಶಿಯಸ್ ರಿಸೋರ್ಸಸ್ ಇರುತ್ತೆ ನಿಮ್ಮ ಆರ್ಗನೈಸೇಷನ್ ಅಲ್ಲಿ ಅದರದ್ದು ವೇಸ್ಟೇಜು ರಿಡ್ಯೂಸ್ ಆಗುತ್ತೆ. ಸೊ ವೇಸ್ಟೇಜ್ ರಿಡ್ಯೂಸ್ ಆಗಿರೋದ್ರಿಂದ ಓವರ್ ಆಲ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ ನಿಮ್ಮ ಆರ್ಗನೈಸೇಷನ್ಗೆ. ಸೊ ದಿಸ್ ಬಿಕಮ್ಸ್ ಒನ್ ಆಫ್ ದ ಮೆರಿಟ್ಸ್ ಆಫ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ಸೆಕೆಂಡ್ ಮೆರಿಟ್ ಇಸ್ ಫ್ಲೆಕ್ಸಿಬಲ್ ಸ್ಟ್ರಕ್ಚರ್. Depending upon the needs, this type of organizational structure may undertake number of projects by creating additional project teams. If the situation does not permit for that, it can limit the number of projects. So illenagutte antandre this type of organizational structure is flexible in nature. ಏನಕ್ಕೆ ಫ್ಲೆಕ್ಸಿಬಲ್ ಅಂತಂದ್ರೆ ಇಫ್ ನೀಡ್ ಅರೈಸಸ್, ಒಂದು ವೇಳೆ ಕಂಪನಿಗೆ ಏನಾದ್ರೂ ನೀಡ್ ಬಂತು ಅಂತಂದ್ರೆ ಅಥವಾ ಅಂತ ಸಿಚುಯೇಷನ್ ಬಂತು ಅಂತಂದ್ರೆ, ಎಂತ ಸಿಚುಯೇಷನ್ ಅಂತಂದ್ರೆ ಜಾಸ್ತಿ ಪ್ರಾಜೆಕ್ಟ್ಸ್ ನ ತಗೊಳ್ಳುವಂತ ಸಿಚುಯೇಷನ್ ಬಂತು ಅಂತಂದ್ರೆ, ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತ ಬಂದ್ರೆ ಇದೇನ್ ಮಾಡ್ಬೋದು, ಇಟ್ ಕ್ಯಾನ್ ಅಂಡರ್ಟೇಕ್ ಮೋರ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಬೈ ಇನ್ಕ್ರೀಸಿಂಗ್ ದಿ ಪ್ರಾಜೆಕ್ಟ್ ಟೀಮ್ಸ್. ಸೊ ಅಡಿಷನಲ್ ಆಗಿ ಪ್ರಾಜೆಕ್ಟ್ ಟೀಮ್ಸ್ ಅನ್ನ ಹಾಕೊಂಡು ಹೊಸ ಹೊಸ ಪ್ರಾಜೆಕ್ಟ್ ನ ಲಾರ್ಜ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ನ ಇದು ತಗೊಳ್ಬಹುದು. ಯಾವುದು? ದಿಸ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ನಿಮ್ಮ ಕಂಪ್ನಿಗೆ ಸಿಚುಯೇಷನ್ ಪರ್ಮಿಟ್ ಮಾಡಲಿಲ್ಲ ಅಂತಂದ್ರೆ, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಸಪೋರ್ಟಿವ್ ಆಗಿಲ್ಲ ಅಂತಂದ್ರೆ, ಕಂಡ್ಯೂಸಿವ್ ಆಗಿಲ್ಲ ಅಂತಂದ್ರೆ, ಇಟ್ ಕ್ಯಾನ್ ಲಿಮಿಟ್ ದಿ ನಂಬರ್ ಆಫ್ ಪ್ರಾಜೆಕ್ಟ್ಸ್. ಅರ್ಥ ಆಗ್ತಿದೆಯಾ? ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಪ್ರಾಜೆಕ್ಟ್ಸ್ ಇದು ತಗೊಳುತ್ತೆ, ಆಗಲ್ಲ ಕಮ್ಮಿ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ಮಾಲ್ ಅಂದ್ರೆ ಲಿಮಿಟೆಡ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಇದು ಕ್ಯಾರಿ ಔಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಬಿಕಮ್ಸ್ ಅನದರ್ ಮೆರಿಟ್ ಆಫ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಯಾವುದು? ಫ್ಲೆಕ್ಸಿಬಲ್ ಸ್ಟ್ರಕ್ಚರ್. And the next merit is development of personnel. This structure provides for a system of organizational functioning wherein the members of the project team will learn new skills through involving in new projects. This leads to development of personnel. This becomes a training ground for them to learn new skills. ಸೊ ಏನಾಗುತ್ತೆ ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಪರ್ಸನಲ್ ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇರುವಂತ ಮೆಂಬರ್ಸ್ ನ ಡೆವಲಪ್ಮೆಂಟ್. ಅರ್ಥ ಆಗ್ತಿದ್ಯಾ? ಸೊ ಪ್ರಾಜೆಕ್ಟ್ ಟೀಮ್ ಅಲ್ಲಿ ಇರುವಂತ ಮೆಂಬರ್ಸ್ ನ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತಂದ್ರೆ ಅವರು ಹೊಸ ಹೊಸ ಟ್ಯಾಲೆಂಟ್ ನ, ಹೊಸ ಹೊಸ ಸ್ಕಿಲ್ ಅನ್ನ ಕಲ್ತ್ಕೊಂಡು ಹೋಗ್ತಾರೆ. ಯಾಕಂತಂದ್ರೆ ಸಿನ್ಸ್ ದೇ ಆರ್ ಗೋಯಿಂಗ್ ಟು ವರ್ಕ್ ಇನ್ ನಂಬರ್ ಆಫ್ ಪ್ರಾಜೆಕ್ಟ್ಸ್, ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಹೊಸ ಹೊಸ ಸ್ಕಿಲ್ಸ್ ಬರುತ್ತೆ. ಸೊ ಇದನ್ನ ಅವರು ಟ್ರೈನಿಂಗ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಇಂಥ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನ ಅವರು ಟ್ರೈನಿಂಗ್ ಗ್ರೌಂಡ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಅದರಿಂದ ಅವರ ಡೆವಲಪ್ಮೆಂಟ್ ಸಾಧ್ಯ ಆಗುತ್ತೆ. ಸೊ ದಟ್ ಬಿಕಮ್ಸ್ ಅನದರ್ ಮೆರಿಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಅಂಡ್ ದ ನೆಕ್ಸ್ಟ್ ಮೆರಿಟ್ ಇಸ್ ಹೈಟರ್ನ್ಡ್ ಮೋಟಿವೇಶನ್ ಅಂಡ್ ಮೊರೇಲ್. ಸೊ ಇಲ್ಲಿ ಏನು ಮೋಟಿವೇಶನ್ ಅಂಡ್ ಮೊರೇಲ್ ಹೇಗೆ ಜಾಸ್ತಿ ಆಗುತ್ತೆ ಅಂತಂದ್ರೆ, ಸಿನ್ಸ್ ದ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಡೋಂಟ್ ಹ್ಯಾವ್ a fear of insecurity in terms of job assignment,
ದೇರ್ ಮೋಟಿವೇಶನ್ ಆ್ಯಂಡ್ ಮೊರಲ್ ವಿಲ್ ಬಿ ಹೈ. ಇಲ್ಲೇನಾಗುತ್ತೆ ಅಂತಂದರೆ, ಈಗ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂತಂದರೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಇನ್ನೊಂದು ಪ್ರಾಜೆಕ್ಟ್ಗೆ ಇಲ್ಲಿರುವಂತಹ ರಿಸೋರ್ಸಸ್ಸನ್ನು ನೀವು ಆ ಪ್ರಾಜೆಕ್ಟ್ಗೆ ಡೈವರ್ಟ್ ಮಾಡೋದ್ರಿಂದ ಅಲ್ಲೂ ಕೂಡ ಏನಾಗುತ್ತೆ, ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಸೊ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಿರುವಂಥ ಮೆಂಬರ್ಸು ಆ ಪ್ರಾಜೆಕ್ಟ್ಗೆ ಹೋಗ್ತಾರೆ. ಗೊತ್ತಾಗ್ತಿದೆಯಾ? ಸೂನ್ ಆಫ್ಟರ್ ಕಂಪ್ಲೀಟಿಂಗ್ ದಿ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ ದೇ ವಿಲ್ ಗೆಟ್ ಅ ನ್ಯೂ ಪ್ರಾಜೆಕ್ಟ್. ಅದಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಅವ್ರಿಗೆ ಇನ್ಸೆಕ್ಯೂರಿಟಿ ಇರಲ್ಲ. ಇನ್ಸೆಕ್ಯೂರಿಟಿ ಇನ್ ಟರ್ಮ್ಸ್ ಆಫ್ ಜಾಬ್ ಅಸೈನ್ಮೆಂಟ್ ಇರೋದಿಲ್ಲ. ಅದರಿಂದ ಇಟ್ ಇನ್ಕ್ರೀಸಸ್ ದೇರ್ ಮೋಟಿವೇಶನ್ ಆ್ಯಂಡ್ ಮೊರಲ್. ಸೊ ಇದೆಲ್ಲ ಇನ್ಕ್ರೀಸ್ ಆದಾಗ, ಮೋಟಿವೇಶನ್ ಇನ್ಕ್ರೀಸ್ ಆದಾಗ, ಮೊರಲ್ ಇನ್ಕ್ರೀಸ್ ಆದಾಗ, ದೇ ವಿಲ್ ವರ್ಕ್ ಎಫಿಷಿಯೆಂಟ್ಲಿ. So this becomes another merit of matrix organizational structure. And the next concept is demerits of matrix organizational structure. So matrix organizational structure na merits anna nodidri, demerits ಏನೇನು ಅಂತ ನೋಡೋಣ. The first demerit is confusion caused by dual line of command. Here the project team member is always in the state of confusion that whose order is to be obeyed. So ಯಾರ ಆರ್ಡರನ್ನು ನಾನು ಫಾಲೋ ಮಾಡಬೇಕು, ಒಬೇ ಮಾಡಬೇಕು, ಯಾರ ಇನ್ಸ್ಟ್ರಕ್ಷನನ್ನು ನಾನು ಫಾಲೋ ಮಾಡಬೇಕು. ಯಾಕೆ ಅಂತಂದರೆ ಇಲ್ಲಿ ಡ್ಯುಯಲ್ ಲೈನ್ ಆಫ್ ಕಮಾಂಡ್ ಇದೆ. ದೇರ್ ಈಸ್ ಅ ಡ್ಯುಯಲ್ ಲೈನ್ ಆಫ್ ಕಮಾಂಡ್ ಇನ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. ಸೊ ನಿಮಗೆ ಪ್ರಾಜೆಕ್ಟ್ ಮ್ಯಾನೇಜರಿಂದನೂ ಇನ್ಸ್ಟ್ರಕ್ಷನ್ಸ್ ಬರ್ತಿರುತ್ತೆ, ಫಂಕ್ಷನಲ್ ಮ್ಯಾನೇಜರಿಂದನೂ ಇನ್ಸ್ಟ್ರಕ್ಷನ್ಸ್ ಬರ್ತಾ ಇರುತ್ತೆ. ದಿಸ್ ವಿಲ್ ಕ್ರಿಯೇಟ್ ಕನ್ಫ್ಯೂಷನ್ ಅಮಾಂಗ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್. ಗಾಟ್ ಇಟ್? That becomes the first demerit of matrix organizational structure. ಏನು ಅಂತಂದರೆ confusion caused by dual line of command. ಅರ್ಥ ಆಗ್ತಿದೆಯಾ ಏನಕ್ಕೆ ಕನ್ಫ್ಯೂಷನ್ ಬಂತು? ಕನ್ಫ್ಯೂಷನ್ ಯಾಕೆ ಬಂತು ಅಂತಂದರೆ, ಯಾರ ಕಮಾಂಡನ್ನು ನಾನು ಒಬೇ ಮಾಡಬೇಕು, ಯಾರ ಆರ್ಡರ್ಸನ್ನು ನಾನು ಫಸ್ಟ್ ಒಬೇ ಮಾಡಬೇಕು ಅನ್ನೋದಕ್ಕೋಸ್ಕರ ಇಲ್ಲೇನಾಯಿತು, ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಸೊ ದಿಸ್ ಬಿಕಮ್ಸ್ ಅನದರ್ ಡಿಮೆರಿಟ್. ಆ್ಯಂಡ್ ದ ಸೆಕೆಂಡ್ ಡಿಮೆರಿಟ್ ಇಸ್ ಫಿನಾಮಿನಾ ಆಫ್ ಫ್ರಿಕ್ಷನ್ ಆ್ಯಂಡ್ ಪಾಸಿಂಗ್ ದ ಬಕ್. If something goes wrong in the middle of the project, so it becomes a problem for management to trace out whose fault it is. ಏನಾದರೂ ಪ್ರಾಜೆಕ್ಟ್ ನಡೀತಿರ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ, ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗುತ್ತೆ. ಏನಕ್ಕೆ ಕಷ್ಟ ಆಗುತ್ತೆ ಅಂತಂದರೆ, ಯಾರು ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾರೆ, ಯಾರು ಈ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದನ್ನ ಟ್ರೇಸ್ ಔಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರು ಇರ್ತಾನೆ, ಫಂಕ್ಷನಲ್ ಮ್ಯಾನೇಜರು ಇರ್ತಾನೆ. ಯಾರಿಂದ ಈ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅನ್ನೋದನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗುತ್ತೆ. ಸೊ ಹಿಯರ್ ಬೋತ್ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಫಂಕ್ಷನಲ್ ಮ್ಯಾನೇಜರ್ ಪಾಸ್ ಆನ್ ದ ಬಕ್ ಟು ಒನ್ ಅನದರ್ ಫಾರ್ ದೇರ್ ರಾಂಗ್ ಡೂಯಿಂಗ್ಸ್. ಸೊ ಏನಾಗುತ್ತೆ ಅಂತಂದ್ರೆ, ಫಂಕ್ಷನಲ್ ಮ್ಯಾನೇಜರ್ ಕೇಳಿದ್ರೆ ಅವನು ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಎತ್ತಾಗ್ತಾನೆ, ಇಲ್ಲ ನಂದೇನು ತಪ್ಪಿಲ್ಲ, ಪ್ರಾಜೆಕ್ಟ್ ಮ್ಯಾನೇಜರ್ ತಪ್ಪು ಅಂತ. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ನ ಕೇಳಿದ್ರೆ, ಇಲ್ಲ ನಂದೇನು ತಪ್ಪಿಲ್ಲ, ಫಂಕ್ಷನಲ್ ಮ್ಯಾನೇಜರ್ದು ತಪ್ಪು ಅಂತ ಹೇಳ್ತಾನೆ. ಬೋತ್ ಆಫ್ ದೆಮ್ ವಿಲ್ ಪಾಸ್ ಆನ್ ದ ಬಕ್. ಗೊತ್ತಾಗ್ತಿದೆಯಾ? ಸೊ ಇವರು ಅವ್ರ ಮೇಲೆ ಹೇಳ್ತಾರೆ, ಅವರು ಇವ್ರ ಮೇಲೆ ಹೇಳ್ತಾರೆ. ಅದನ್ನೇ ಪಾಸ್ ಆನ್ ದ ಬಕ್ ಅಂತ ಕರೆಯೋದು. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಯಾರು ಆಕ್ಚುಯಲ್ ಆಗಿ ಫಾಲ್ಟ್ ಮಾಡಿದ್ದಾರೆ ಅನ್ನೋದನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ಗೆ ಕಷ್ಟ ಆಗುತ್ತೆ. ದಟ್ ಬಿಕಮ್ಸ್ ಅನದರ್. ಅಂಡ್ ದ ಥರ್ಡ್ ಡಿಮೆರಿಟ್ ಇಸ್ ಕಾನ್ಫ್ಲಿಕ್ಟ್ಸ್ ಓವರ್ ಡಿವಿಷನ್ ಆಫ್ ಅಥಾರಿಟಿ ಅಂಡ್ ಶೇರಿಂಗ್ ಆಫ್ ರಿಸೋರ್ಸಸ್. Here the relationship between project manager and functional manager is not clearly defined, so which creates conflicts in terms of division of authority, sharing of resources and personnel and so on. So ಏನಾಗುತ್ತೆ ಅಂತಂದ್ರೆ, ಡಿವಿಷನ್ ಆಫ್ ಅಥಾರಿಟಿ ಮ್ಯಾಟರ್ಸ್ ಅಲ್ಲಿ, ರಿಸೋರ್ಸಸ್ ಅನ್ನ ಶೇರ್ ಮಾಡ್ಕೊಳ್ಳೋ ಮ್ಯಾಟರ್ ಅಲ್ಲಿ, ಪರ್ಸನಲ್ ನ ಶೇರ್ ಮಾಡ್ಕೊಳ್ಳೋ ಮ್ಯಾಟರ್ ಅಲ್ಲಿ ಕಾನ್ಫ್ಲಿಕ್ಟ್ಸ್ ಬರುತ್ತೆ. ಯಾಕಂತಂದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೂ ಮತ್ತೆ ಫಂಕ್ಷನಲ್ ಮ್ಯಾನೇಜರ್ಗೂ ಏನು ರಿಲೇಶನ್ಶಿಪ್ ಅಂತ ಕ್ಲಿಯರ್ ಆಗಿ ಡಿಫೈನ್ ಆಗದೆ ಇರೋ ಕಾರಣ ಈ ಕಾನ್ಫ್ಲಿಕ್ಟ್ಸು ಇಲ್ಲಿ ಅರೈಸ್ ಆಗುತ್ತೆ. ಯಾರಿಗೆ ಎಷ್ಟು ಅಥಾರಿಟಿ ಇದೆ, ಯಾರಿಗೆ ಎಷ್ಟು ಕಂಟ್ರೋಲಿಂಗ್ ಪವರ್ ಇದೆ, ಯಾರಿಗೆ ಯಾವ ರಿಸೋರ್ಸ್ ಸಿಗಬೇಕು, ಯಾರು ಯಾವ ಪರ್ಸನಲ್ನ ಚೂಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿ ಇರಲ್ಲ. ಯಾಕೆ ಕ್ಲಾರಿಟಿ ಇರಲ್ಲ ಅಂತಂದರೆ, ಪ್ರಾಜೆಕ್ಟ್ ಮ್ಯಾನೇಜರ್ಗೂ ಮತ್ತು ಫಂಕ್ಷನಲ್ ಮ್ಯಾನೇಜರ್ಗೂ ಇರುವಂಥ ರಿಲೇಶನ್ಶಿಪ್ಪು ಕ್ಲಿಯರ್ ಆಗಿ ಡಿಫೈನ್ ಆಗಿರಲ್ಲ. ಆ ಕಾರಣಕ್ಕಾಗಿ ಈ ಡಿಮೆರಿಟು ಈ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರಲ್ಲಿ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಡಿಮೆರಿಟ್ ಇಸ್ ಇನ್ಕ್ರೀಸ್ಡ್ ಪೇಪರ್ ವರ್ಕ್. ಸೊ ಅಲ್ಲಿ ಇನ್ಕ್ರೀಸ್ಡ್ ಪೇಪರ್ ವರ್ಕ್ ಯಾಕಾಗುತ್ತೆ ಅಂತಂದರೆ, ಸೊ ದಿಸ್ ಇಸ್ ಬಿಕಾಸ್ ಆಫ್ ಅನ್ಯೂಶುವಲ್ ಕಂಟಿನ್ಯೂಸ್ ಕಮ್ಯುನಿಕೇಶನ್. ಇಲ್ಲಿ ಹಾರಿಜಾಂಟಲ್ ಆಗು ಕಮ್ಯುನಿಕೇಶನ್ ನಡೀತಿರುತ್ತೆ, ವರ್ಟಿಕಲ್ ಆಗು ಕಮ್ಯುನಿಕೇಶನ್ ನಡೀತಿರುತ್ತೆ. ಹಾರಿಜಾಂಟಲ್ ಕಮ್ಯುನಿಕೇಶನ್ ಅಂತಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಕಮ್ಯುನಿಕೇಟ್ ಮಾಡ್ತಿರ್ತಾನೆ, ವರ್ಟಿಕಲ್ ಕಮ್ಯುನಿಕೇಶನ್ ಅಂತಂದರೆ ಫಂಕ್ಷನಲ್ ಮ್ಯಾನೇಜರ್ ಕಮ್ಯುನಿಕೇಟ್ ಮಾಡ್ತಿರ್ತಾನೆ. ಸೊ ಇಲ್ಲಿ ಜಾಸ್ತಿ ಕಮ್ಯುನಿಕೇಶನ್ ಇರೋದ್ರಿಂದ ಸೊ ಇಟ್ ಕ್ರಿಯೇಟ್ಸ್ ಹ್ಯಾಸಲ್ಸ್.
ಅರ್ಥ ಆಗ್ತಿದೆಯಾ? ಸೊ ಅದರಿಂದ ಏನಾಯ್ತು, ಇಲ್ಲಿ ಇನ್ಕ್ರೀಸ್ಡ್ ಪೇಪರ್ ವರ್ಕ್ ಆಯ್ತು. ಅಂತಂದ್ರೆ ತುಂಬಾ ಇನ್ಸ್ಟ್ರಕ್ಷನ್ಸ್ ಬರ್ತಿರುತ್ತೆ, ತುಂಬಾ ಮೆಮೋಸ್ ಬರ್ತಿರುತ್ತೆ, ಸರ್ಕ್ಯುಲರ್ಸ್ ಬರ್ತಿರುತ್ತೆ, ವಿಚ್ ಇನ್ಕ್ರೀಸಸ್ ದ ಪೇಪರ್ ವರ್ಕ್, ವಿಚ್ ಇನ್ಕ್ರೀಸಸ್ ದ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್. ಸೊ ಪ್ರಾಜೆಕ್ಟ್ ಕಂಪ್ಲೀಷನ್ ಟೈಮ್ ಏನಿದೆ ಆ ಟೈಮ್ ನ ಇದು ಜಾಸ್ತಿ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಪ್ರೂವ್ಸ್ ಕಾಸ್ಟ್ಲಿ ಟು ದಿ ಆರ್ಗನೈಸೇಷನ್. ಇದು ಆರ್ಗನೈಸೇಷನ್ಗೆ ಕಾಸ್ಟ್ ಕೂಡ ಜಾಸ್ತಿ ಮಾಡುತ್ತೆ. ಅರ್ಥ ಆಗ್ತಿದೆ? ಯಾಕಂದ್ರೆ ಪ್ರಾಜೆಕ್ಟ್ ಡಿಲೇ ಆಗ್ತಿರುತ್ತೆ. ಪ್ರಾಜೆಕ್ಟ್ ಡಿಲೇ ಆಗೋದ್ರಿಂದ, ಪ್ರಾಜೆಕ್ಟ್ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡೋದ್ರಿಂದ, ರಿಸೋರ್ಸಸ್ ನ ನೀವು ಜಾಸ್ತಿ ಯುಟಿಲೈಸ್ ಮಾಡೋದ್ರಿಂದ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಗೊತ್ತಾಗ್ತಿದ್ಯಾ? ಇದಿಷ್ಟು ಏನು ಅಂತಂದ್ರೆ ಡಿಮೆರಿಟ್ಸ್ ಆಫ್ ದಿಸ್ ಟೈಪ್ ಆಫ್ ಆರ್ಗನೈಸೇಷನಲ್ ಸ್ಟ್ರಕ್ಚರ್. And the next topic of today's session is delegation of authority. So first let's understand the concept of delegation of authority. So delegation of authority is nothing but division of authority and powers flow downwards to the subordinates. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಸುಪೀರಿಯರು ಅವನಿಗೆ ಏನು ಅಥಾರಿಟಿ ಇರುತ್ತೆ, ಅವನಿಗೆ ಏನು ಪವರ್ ಇರುತ್ತೆ, ಅದನ್ನು ಅವನೇನು ಮಾಡ್ತಾನೆ ಅಂತಂದ್ರೆ ಡಿವೈಡ್ ಮಾಡ್ತಾನೆ. He will divide his authority to his subordinates. He will allow the powers to flow downwards to his subordinates. ಇಲ್ಲಿದೆ ನೋಡಿ, subdivision and sub-allocation of powers to the subordinates to achieve effective results. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ, ಅವನ ಪವರ್ ಅನ್ನು ಅವನೇನ್ ಮಾಡ್ತಾನೆ, ಸಬ್ ಡಿವಿಷನ್ ಮಾಡ್ತಾನೆ, ಸಬ್ ಡಿವೈಡ್ ಮಾಡ್ತಾನೆ. ಅವನ ಪವರ್ ಅನ್ನು ಅವನು ಸಬ್ ಡಿವೈಡ್ ಮಾಡ್ತಾನೆ ಮತ್ತೆ ಸಬ್ ಅಲೋಕೇಟ್ ಮಾಡ್ತಾನೆ. ಯಾರಿಗೆ ಸಬ್ ಅಲೋಕೇಟ್ ಮಾಡ್ತಾನೆ? He will sub-allocate his power to his subordinates in order to achieve effective results. ಸೊ ಆರ್ಗನೈಸೇಷನ್ಗೆ ಎಫೆಕ್ಟಿವ್ ರಿಸಲ್ಟ್ ಅನ್ನ ಅಚೀವ್ ಮಾಡೋದ್ರ ಸಲುವಾಗಿ he will sub-allocate or subdivide his power. ಗೊತ್ತಾಗಿದೆಯಾ? ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಾನು ನಿಮ್ಮ ಲೆಕ್ಚರರು, ನನಗೆ ಒಂದಷ್ಟು ಪವರ್ಸ್ ಇರುತ್ತೆ. ಸೊ ಆ ಪವರ್ಸ್ ಅನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಸ್ಟೂಡೆಂಟ್ಸ್ ಆದ ನಿಮಗೆ ಡೆಲಿಗೇಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಡೆಲಿಗೇಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನೀವು ನನಗೆ ಆ ಪ್ರಾಬ್ಲಮ್ ಅನ್ನ ಹೇಳಿ, ನಾನು ಅದನ್ನ ಅನಲೈಸ್ ಮಾಡಿ ಡಿಸಿಷನ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಡಿಸಿಷನ್ ಮೇಕಿಂಗ್ ಪವರ್ನ ನಾನು ನಿಮಗೆ ಒಂದು ಸ್ವಲ್ಪ ಡೆಲಿಗೇಟ್ ಮಾಡಿಬಿಟ್ರೆ ಏನಾಗುತ್ತೆ ಅಂತಂದ್ರೆ, ಆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇವಾಗ ಯಾವುದೋ ಒಂದು ಅಸೈನ್ಮೆಂಟ್ ಕರೆಕ್ಷನ್ ಮಾಡಬೇಕು. ಸೊ ಅಸೈನ್ಮೆಂಟ್ ಕರೆಕ್ಷನ್ ಮಾಡುವಂಥ ಪವರ್ ನನ್ನ ಹತ್ರ ಇದೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಆ ಪವರ್ನ ನಿಮಗೆ ಡೆಲಿಗೇಟ್ ಮಾಡ್ತಾ ಇದ್ದೀನಿ. ಗೊತ್ತಾಗ್ತಿದೆಯಾ? ನಿಮ್ಮ ಫ್ರೆಂಡ್ಸ್ದು ನೀವೇ ಕರೆಕ್ಷನ್ ಮಾಡ್ಕೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಂಡು ಅಂತ. ಸೊ ಎಲ್ಲನಾಯ್ತು, ನನ್ನ ಪವರ್ ನಿಮಗೆ ಡೆಲಿಗೇಟ್ ಮಾಡಿದ್ದೆ. ಅರ್ಥ ಆಗ್ತಿದೆಯಾ? ಅದೇ ನಿಮ್ಮ ಹತ್ರ ಅಸೈನ್ಮೆಂಟ್ ನಾನು ಕಲೆಕ್ಟ್ ಮಾಡಿ, ನಾನು ವ್ಯಾಲ್ಯೂಯೇಟ್ ಮಾಡಿ, ಆಮೇಲೆ ನಿಮ್ಗೆ ಕೊಡೋದು ಎಷ್ಟು ಡಿಲೇ ಆಗ್ತಿತ್ತು, ನಿಮ್ಮಲ್ಲೇ ಎಕ್ಸ್ಚೇಂಜ್ ಮಾಡಿಕೊಂಡು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಎಷ್ಟು ಬೇಗ ಆ ಕೆಲಸ ಮುಗೀತು. ಹೌದಲ್ವಾ? ಸೊ ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ, ಡೆಲಿಗೇಷನ್ ಆಫ್ ಅಥಾರಿಟಿ ಅಂತ ಕರಿತೀವಿ. ಹಿಯರ್ ದ ಸುಪೀರಿಯರ್ ವಿಲ್ sub-allocate his powers to his subordinates in order to achieve better results or effective results. So this to delegation of authority bucket. The next concept is elements of delegation. Delegation ಅನ್ನೋ ಕಾನ್ಸೆಪ್ಟ್ ಅಲ್ಲಿ, ಡೆಲಿಗೇಷನ್ ಅನ್ನೋ ಪ್ರೋಸೆಸ್ ಅಲ್ಲಿ ಯಾವೆಲ್ಲ ಎಲಿಮೆಂಟ್ಸ್ ಬರುತ್ತೆ ಅಂತ. So the first element is authority, responsibility, and the third element is accountability. Authority, responsibility and accountability. So ಈ ಮೂರು ಎಲಿಮೆಂಟ್ಸ್ ಡೆಲಿಗೇಷನ್ ಅಲ್ಲಿ ಇರುತ್ತೆ. These are the three elements of delegation. So first let us study about authority. What do you mean by authority? It is the power and right of a person to use the resources of the organization effectively to take decisions. So authority ಅನ್ನೋದೇನು, ಅದು ಒಬ್ಬ ವ್ಯಕ್ತಿಯ ಹಕ್ಕು ಮತ್ತೆ ಪವರು. ಅದು ಒಬ್ಬ ವ್ಯಕ್ತಿಯ ರೈಟ್ ಮತ್ತೆ ಪವರು. ಏನಕ್ಕೆ ಅಂತಂದ್ರೆ, ಆರ್ಗನೈಸೇಷನಲ್ ರಿಸೋರ್ಸಸ್ ಅನ್ನ ಯೂಸ್ ಮಾಡೋದಕ್ಕೆ ಇರುವಂತಹದ್ದು. ಆರ್ಗನೈಸೇಷನಲ್ ರಿಸೋರ್ಸಸ್ ಅನ್ನ ಏನಕ್ಕೆ ಯೂಸ್ ಮಾಡ್ಕೊಳ್ತಾನೆ, ಆ ಯೂಸ್ ಮಾಡುವಂತ ರೈಟ್ ಮತ್ತೆ ಪವರ್ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಅವನಿಗೆ ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಆರ್ಗನೈಸೇಷನ್ ಅಲ್ಲಿ ಇರುವಂತ ರಿಸೋರ್ಸಸ್ ಅನ್ನ ಯೂಸ್ ಮಾಡಿಕೊಂಡು ಡಿಸಿಷನ್ ಮೇಕಿಂಗ್ ಮಾಡೋದಕ್ಕೆ. ಡಿಸಿಷನ್ ಮೇಕಿಂಗ್ ಏನಕ್ಕೆ ಮಾಡಬೇಕು? ಟು ಅಚೀವ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ಗೊತ್ತಾಗ್ತಿದ್ಯಾ? ಸೊ ಅಥಾರಿಟಿ ಅನ್ನೋದು, ಇಟ್ ಇಸ್ ದ ಪವರ್ ಟು ಇಶ್ಯೂ ಆರ್ಡರ್ಸ್, ಟು ಇಶ್ಯೂ ಇನ್ಸ್ಟ್ರಕ್ಷನ್ಸ್. It is the power and right of issuing orders, instructions, getting things done through others.
ಸೊ ಬೇರೆಯವ್ರಿಗೆ ಇನ್ಸ್ಟ್ರಕ್ಷನ್ ಕೊಡೋದಕ್ಕೆ, ಬೇರೆ ಅವನ ಸಬಾರ್ಡಿನೇಟ್ಸ್ಗೆ ಆರ್ಡರ್ ಮಾಡೋದಕ್ಕೆ ಅವನಿಗೆ ಇರುವಂತಹ ಪವರ್ನ, ಅವನಿಗೆ ಇರುವಂತಹ ರೈಟನ್ನು ನಾವು ಅಥಾರಿಟಿ ಅಂತ ಕರಿತೀವಿ. ಏನಕ್ಕೆ ಈ ಥರ ಅವನು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ, ಆರ್ಡರ್ಸನ್ನು ಮಾಡ್ತಾನೆ ಅಂತಂದರೆ ಟು ಅಚೀವ್ ದಿ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್, ಟು ಗೆಟ್ ದ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಬೇರೆಯವರಿಂದ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ಅವನಿಗೆ ಈ ಪವರ್ ಮತ್ತೆ ಈ ರೈಟನ್ನು ಕೊಟ್ಟಿದ್ದಾರೆ. ಆ ಪವರ್ ಮತ್ತೆ ರೈಟ್ ಇದೆಯಲ್ಲ, ಯಾವ ಪವರು ಯಾವ ರೈಟು? ದ ಪವರ್ ಆ್ಯಂಡ್ ದ ರೈಟ್ ಟು ಯೂಸ್ ದ ಆರ್ಗನೈಸೇಷನಲ್ ರಿಸೋರ್ಸಸ್ ಎಫಿಷಿಯೆಂಟ್ಲಿ, ಟು ಮೇಕ್ ಡಿಸಿಷನ್ಸ್, ಟು ಇಶ್ಯೂ ಆರ್ಡರ್ಸ್, ಟು ಇಶ್ಯೂ ಇನ್ಸ್ಟ್ರಕ್ಷನ್ಸ್, ಟು ಗೆಟ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಈ ಪವರ್ನ, ಈ ರೈಟನ್ನು ಏನಂತ ಕರಿತೀವಿ? ಅಥಾರಿಟಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಅಥಾರಿಟಿ ಆಲ್ವೇಸ್ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್. ಅಥಾರಿಟಿ ಯಾವಾಗಲೂ ಹೆಂಗೆ ಫ್ಲೋ ಆಗುತ್ತೆ ಅಂತಂದರೆ ಟಾಪ್ ಟು ಬಾಟಮ್. ಸುಪೀರಿಯರ್ ಇಂದ ಸಬಾರ್ಡಿನೇಟ್ಗೆ ಏನು ಬರುತ್ತೆ? ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಆರ್ಡರ್ಸ್ ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ಅದಕ್ಕೆ ಇದು ಯಾವಾಗಲೂ ಇಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಟಾಪ್ ಟು ಬಾಟಮ್. ಆಲ್ವೇಸ್ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಗ್ರೇಟೆಸ್ಟ್ ಅಥಾರಿಟಿ. ಯಾವಾಗಲೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಜಾಸ್ತಿ ಅಥಾರಿಟಿ ಇರುತ್ತೆ, ಹೌದಲ್ವಾ? ಸೊ ಟಾಪ್ ಲೆವೆಲ್ ಮ್ಯಾನೇಜರ್ಸ್ ಯಾರು? ಅವರೇ ಪಾಲಿಸೀಸ್ ಫಿಕ್ಸ್ ಮಾಡೋರು, ಸ್ಟ್ರಾಟಜೀಸ್ ಫಾರ್ಮುಲೇಟ್ ಮಾಡೋರು, ಗೊತ್ತಾಗ್ತಿದೆಯಾ? ಡಿಸಿಷನ್ ಮೇಕಿಂಗ್ ಮಾಡೋರು. ಸೊ ಲಾಂಗ್ ರೇಂಜ್ಗೆ ಬಿಸ್ನೆಸ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ಪ್ಲಾನ್ ಮಾಡೋರು, ಮಿಷನ್ ಆಬ್ಜೆಕ್ಟಿವ್ಸನ್ನು ಪ್ಲಾನ್ ಮಾಡೋರು. ಸೊ ಯಾವಾಗಲೂ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಗಾಟ್ ಹೈಯೆಸ್ಟ್ ಲೆವೆಲ್ ಆಫ್ ಅಥಾರಿಟಿ. ಅಥಾರಿಟಿ ಶುಡ್ ಬಿ ಅಕಂಪನಿಡ್ ವಿತ್ ಈಕ್ವಲ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ಯಾವಾಗ ಅಥಾರಿಟಿ ಇರುತ್ತೋ, ಎಷ್ಟು ಅಥಾರಿಟಿ ಇರುತ್ತೋ ಅಷ್ಟು ಈಕ್ವಲ್ ಅಮೌಂಟ್ಗೆ ರೆಸ್ಪಾನ್ಸಿಬಿಲಿಟಿ ಇರಬೇಕು. ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಬರೀ ಅಥಾರಿಟಿ ಕೊಟ್ಬಿಟ್ರೆ ಇಟ್ಸ್ ಆಫ್ ನೋ ಯೂಸ್. ದೇ ವೋಂಟ್ ಟೇಕ್ ದಟ್ ಅಥಾರಿಟಿ ಸೀರಿಯಸ್. ಅವರು ಆ ಅಥಾರಿಟಿನ ಸೀರಿಯಸ್ ಆಗಿ ತಗೊಳ್ಬೇಕು ಅಂತಂದ್ರೆ ದೇರ್ ಮಸ್ಟ್ ಬಿ ಅನ್ ಈಕ್ವಲ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ದಟ್ ಶುಡ್ ಬಿ ಅಕಂಪನಿಡ್ ವಿತ್ ದಟ್ ಅಥಾರಿಟಿ. ಅರ್ಥ ಆಗ್ತಿದೆಯಾ? ಅಥಾರಿಟಿ ಎಷ್ಟು ಮಟ್ಟಿಗಿದೆ ಅಷ್ಟೇ ಮಟ್ಟಕ್ಕೆ, ಅಷ್ಟೇ ಪ್ರಪೋರ್ಷನೇಟ್ ಆಗಿ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಗೊತ್ತಾಗ್ತಿದೆಯಾ? ಇಲ್ಲಿದ್ರೆ ಏನಾಗುತ್ತೆ ಅಂತಂದ್ರೆ ಅಥಾರಿಟೀಸ್ ಆಫ್ ನೋ ಯೂಸ್. ಅವನು ಯಾರು ಸುಪೀರಿಯರ್ ಇರ್ತಾನೆ ಅವನು ಆ ಅಥಾರಿಟಿನ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಇದು ಒಂದು ಇಂಪಾರ್ಟೆಂಟ್ ಥಿಂಗು. ಏನು ಅಂತಂದ್ರೆ ಅಥಾರಿಟಿ ಮಸ್ಟ್ ಬಿ ಅಕಂಪನಿಡ್ ವಿತ್ ಈಕ್ವಲ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ದ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಅಥಾರಿಟಿ ಕಾಂಟ್ ಎಸ್ಕೇಪ್ ಫ್ರಮ್ ಅಕೌಂಟಬಿಲಿಟಿ. ಸೊ ಅಕೌಂಟಬಿಲಿಟಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಕೌಂಟಬಿಲಿಟಿ ಅಂತಂದ್ರೆ ಜಸ್ಟ್ ಆನ್ಸರಬಲ್ ಅಂತ. ಅರ್ಥ ಆಗ್ತಿದೆಯಾ? ಸಿ ಹಿ ಇಸ್ ಆನ್ಸರಬಲ್. Delegating the authority to someone else does not imply escaping from accountability. ಸೊ ಅವನಿಗಿರುವಂಥ ಅಥಾರಿಟಿನ ಅವನು ಡೆಲಿಗೇಟ್ ಮಾಡಿಬಿಟ್ಟ ಅಂದ ತಕ್ಷಣ ಅವನು ಯಾರಿಗೂ ಆನ್ಸರಬಲ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅರ್ಥ ಆಗ್ತಿದೆ? ಇವಾಗ ನಾನು ನಿಮಗೆ ಅಸೈನ್ಮೆಂಟನ್ನ ಕರೆಕ್ಷನ್ ಮಾಡಿದೆ, ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟೆ. ನಾಳೆ ದಿವಸ ನಿಮ್ಮ ಅಸೈನ್ಮೆಂಟ್ಗೆ ನೀವೇನು ಬರ್ತಿದ್ದೀರಾ ಅದು ಕರೆಕ್ಷನ್ ಆಗಿರುತ್ತಲ್ಲ, ಆ ಬೇಸಿಸ್ ಮೇಲೆ ನಾನು ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕು. ಗೊತ್ತಾಗ್ತಿದೆಯಾ? ಸೊ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಅದು ಯಾರ ರೆಸ್ಪಾನ್ಸಿಬಿಲಿಟಿ? ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತಾ? ಇಲ್ಲ. ಸೊ ನೀವು ಆನ್ಸರಬಲ್ ಆಗ್ತೀರಾ? ಇಲ್ಲ. ಸೊ ಯಾರು ಆನ್ಸರಬಲ್ ಆಗ್ತಾರೆ? ನಾನೇ ಆನ್ಸರಬಲ್ ಆಗ್ತೀನಿ. ಸೊ ನನಗೆ ಆ ಅಥಾರಿಟಿ ಇತ್ತು, ನಾನು ಮಾಡಬೇಕಾಗಿತ್ತು, ನಾನು ಮಾಡಿದೆ, ಆ ಅಥಾರಿಟಿನ ನಿಮಗೆ ಡೆಲಿಗೇಟ್ ಮಾಡಿದೆ. ಸೊ ನಿಮಗೆ ಡೆಲಿಗೇಟ್ ಮಾಡಿಬಿಟ್ಟೆ ಅಂತ ನಾನು ಯಾರಿಗೂ ಆನ್ಸರಬಲ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅದನ್ನೇ ಹೇಳ್ತಿರೋದು. ಡೆಲಿಗೇಷನ್ ಆಫ್ ಅಥಾರಿಟಿ ಟು ಸಮ್ ಒನ್ ಎಲ್ಸ್ ಡಸ್ ನಾಟ್ ಇಂಪ್ಲೈ ಎಸ್ಕೇಪಿಂಗ್ ಫ್ರಮ್ ಅಕೌಂಟಬಿಲಿಟಿ ಅಂತ. ಸೊ ನೆಕ್ಸ್ಟ್ ಎಲಿಮೆಂಟ್ ಯಾವುದು ಅಂತಂದರೆ ದ ನೆಕ್ಸ್ಟ್ ಎಲಿಮೆಂಟ್ ಇಸ್ ರೆಸ್ಪಾನ್ಸಿಬಿಲಿಟಿ. ವಾಟ್ ಯು ಮೀನ್ ಬೈ ರೆಸ್ಪಾನ್ಸಿಬಿಲಿಟಿ? ಇಟ್ ಈಸ್ ದ ಡ್ಯೂಟಿ ಆಫ್ ಅ ಪರ್ಸನ್ ಟು ಕಂಪ್ಲೀಟ್ ದ ಟಾಸ್ಕ್ ಅಸೈನ್ ಟು ಹಿಮ್. ಸೊ ರೆಸ್ಪಾನ್ಸಿಬಿಲಿಟಿ ಅನ್ನೋದೇನು, ಅದು ಯಾವ ವ್ಯಕ್ತಿಗೆ ನೀವು ಏನು ಟಾಸ್ಕನ್ನು ಕೊಟ್ಟಿರ್ತೀರಾ, ಏನು ಟಾಸ್ಕನ್ನು ಅಸೈನ್ ಮಾಡಿರ್ತೀರಾ, ಆ ಟಾಸ್ಕನ್ನು ಕಂಪ್ಲೀಟ್ ಮಾಡುವಂತಹ ಡ್ಯೂಟಿನ ನಾವೇನಂತ ಕರಿತೀವಿ? ರೆಸ್ಪಾನ್ಸಿಬಿಲಿಟಿ ಅಂತ ಕರಿತೀವಿ. ಇಟ್ ಇಸ್ ಅ ಡ್ಯೂಟಿ ಆಫ್ ಅ ಪರ್ಸನ್ to complete the assigned task. Responsibility without adequate authority leads to discontent and dissatisfaction among the persons. So ನಿಮಗೆ ನಾನು ಇಲ್ಲೇ ಹೇಳಿದೆ, ಅಥಾರಿಟಿ ಇದೆ ಅಂತಂದ್ರೆ ಈಕ್ವಲ್ ಅಮೌಂಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅಂತ. ಅದೇ ಥರ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಂದ್ರೆ ಅಲ್ಲಿ ಏನಿರಬೇಕು? ಅಥಾರಿಟಿನೂ ಇರಬೇಕು. ಅರ್ಥ ಆಗ್ತಿದೆಯಾ? ಇವಾಗ ನನಗೆ ನಿಮಗೆ ಪಾಠ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ನಾನು ಬರೀ ನಿಮಗೆ ಪಾಠ ಮಾತ್ರ ಮಾಡಬೇಕು. ನೀವೇನಾದರೂ ತಪ್ಪು ಮಾಡಿದ್ರೆ ನಿಮಗೆ ಬೈಯಂಗಿಲ್ಲ, ಏನು ಹೇಳಂಗಿಲ್ಲ. ಸೊ ಆ ಅಥಾರಿಟಿನೇ ನನಗಿಲ್ಲ ಅಂತಂದರೆ, ಸೊ ನನ್ನ ರೆಸ್ಪಾನ್ಸಿಬಿಲಿಟಿ ನನಗಿದ್ದೂ ಏನಾಯಿತು, ನನಗೆ ಅಥಾರಿಟಿ ಇಲ್ಲದೆ ಇರೋ ಕಾರಣ
ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ದೇರ್ ಮಸ್ಟ್ ಬಿ ಅನ್ ಅಡಿಕ್ವೇಟ್ ಅಮೌಂಟ್ ಆಫ್ ಅಥಾರಿಟಿ ಅಲಾಂಗ್ ವಿತ್ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಗ್ತಿದೆಯಾ? ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಜೊತೆಗೆ ಅಡಿಕ್ವೇಟ್ ಆಗಿರುವಂತಹ ಅಥಾರಿಟಿನೂ ಕೊಡಬೇಕು. ಸೊ ರೆಸ್ಪಾನ್ಸಿಬಿಲಿಟಿ ಆಲ್ವೇಸ್ ಫ್ಲೋಸ್ ಫ್ರಮ್ ಬಾಟಮ್ ಟು ಟಾಪ್. ಅರ್ಥ ಆಗ್ತಿದೆಯಾ? ಅವ್ನಿಗೆ ಅಸೈನ್ ಮಾಡಿರುವಂಥ ಡ್ಯೂಟೀಸನ್ನು ಅವ್ನು ಮಾಡಬೇಕು ಅಂತಂದರೆ, ಸೊ ಡ್ಯೂಟಿ ಅಸೈನ್ ಎಲ್ಲಿಂದ ಆಗಿರುತ್ತೆ? ಸುಪೀರಿಯರ್ ಇಂದ ಆಗಿರುತ್ತೆ. ಟಾಪ್ ಟು ಬಾಟಮ್ ಅಥಾರಿಟಿ ಫ್ಲೋ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಬಾಟಮ್ ಟು ಟಾಪ್. ಸೊ ರೆಸ್ಪಾನ್ಸಿಬಿಲಿಟಿ ಆಲ್ವೇಸ್ ಫ್ಲೋಸ್ ಫ್ರಮ್ ಬಾಟಮ್ ಟು ಟಾಪ್. ದ ಮಿಡಲ್ ಲೆವೆಲ್ ಆ್ಯಂಡ್ ಲೋವರ್ ಲೆವೆಲ್ ಆಫ್ ಮ್ಯಾನೇಜ್ಮೆಂಟ್ ಹೋಲ್ಡ್ಸ್ ಮೋರ್ ರೆಸ್ಪಾನ್ಸಿಬಿಲಿಟಿ. ಹೇಗೆ ಅಥಾರಿಟಿ ಟಾಪ್ ಲೆವೆಲ್ ಅವ್ರ ಹತ್ರ ಜಾಸ್ತಿ ಇರುತ್ತೋ ಹಾಗೆ ರೆಸ್ಪಾನ್ಸಿಬಿಲಿಟಿ ಮಿಡಲ್ ಲೆವೆಲ್ ಮತ್ತು ಲೋವರ್ ಲೆವೆಲಲ್ಲಿ ಜಾಸ್ತಿ ಇರುತ್ತೆ. The person held responsible for a job is answerable for it. ಸೊ ಯಾರು ಯಾವ ಜಾಬ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಯಾವ ವ್ಯಕ್ತಿ ಯಾವ ಜಾಬ್ಗೆ ರೆಸ್ಪಾನ್ಸಿಬಲ್ ಆಗಿರ್ತಾನೆ, ಅದೇ ವ್ಯಕ್ತಿ ಆ ಜಾಬ್ಗೆ ಆನ್ಸರಬಲ್ ಆಗಿರ್ತಾನೆ. ಅಂದರೆ ಆ ಜಾಬ್ನ ಅವ್ನು ಚೆನ್ನಾಗಿ ಮಾಡಲಿಲ್ಲ ಅಂತಂದರೆ, ಏನಕ್ಕೆ ಚೆನ್ನಾಗಿ ಮಾಡಿಲ್ಲ ಅಂತ ಕೇಳಿದ್ರೆ ಅವನೇ ಅದಕ್ಕೆ ಆನ್ಸರ್ನ ಕೊಡಬೇಕು. ಯಾರಿಗೆ ರೆಸ್ಪಾನ್ಸಿಬಿಲಿಟಿ ಇತ್ತು ಅವನೇ ಅದಕ್ಕೆ ಆನ್ಸರಬಲ್. ಅಂಡ್ ದ ನೆಕ್ಸ್ಟ್ ಎಲಿಮೆಂಟ್ ಇಸ್ ಅಕೌಂಟಬಿಲಿಟಿ. Accountability is nothing but being answerable for end results. ಸೊ ಏನು ಎಂಡ್ ರಿಸಲ್ಟ್ಸ್ ಬಂದಿದೆ ಆ ರಿಸಲ್ಟ್ಸ್ಗೆ ಆನ್ಸರಬಲ್ ಆಗಿರೋದನ್ನೇ ನಾವು ಏನಂತ ಕರಿತೀವಿ? ಅಕೌಂಟಬಿಲಿಟಿ ಅಂತ ಕರಿತೀವಿ. ಸೊ ಯು ಕಾಂಟ್ ಎಸ್ಕೇಪ್ ಫ್ರಮ್ ದಿ ಅಕೌಂಟಬಿಲಿಟಿ ವೆನ್ ಯು ಹ್ಯಾವ್ ಅಸ್ಯೂಮ್ಡ್ ದಿ ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಗ್ತಿದೆಯಾ? ಸೊ ಅಕೌಂಟಬಿಲಿಟಿಯಿಂದ ನೀವು ಎಸ್ಕೇಪ್ ಆಗೋಕ್ಕಾಗಲ್ಲ. ನಿಮ್ಗೆ ಅಥಾರಿಟಿ ಇದೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಂದರೆ ನೀವು ಆನ್ಸರಬಲ್ಲು ಆಗಿರ್ತೀರ. ಈಗ ನನಗೆ ನಿಮಗೆ ಬೈಯೋದಕ್ಕೆ ಅಥವಾ ನಿಮ್ಗೆ ಏನಾದರೂ ಹೇಳೋದಕ್ಕೆ ನನಗೆ ಅಥಾರಿಟಿ ಇದೆ ಅಂತಂದರೆ, ನನಗೆ ನಿಮ್ಮ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಸಿಲೆಬಸ್ನ ಕಂಪ್ಲೀಟ್ ಮಾಡುವಂಥ ರೆಸ್ಪಾನ್ಸಿಬಿಲಿಟಿ ಇದೆ ಅಂತಂದರೆ ಐ ಆಮ್ ಆನ್ಸರಬಲ್ ಟು ಅವರ್ ಮ್ಯಾನೇಜ್ಮೆಂಟ್. ಅರ್ಥ ಆಗ್ತಿದೆಯಾ? ನಮ್ಮ ಕಾಲೇಜಿನ, ನಮ್ಮ ಇನ್ಸ್ಟಿಟ್ಯೂಷನ್ನ ಮ್ಯಾನೇಜ್ಮೆಂಟ್ಗೆ, ನಮ್ಮ ಪ್ರಿನ್ಸಿಪಾಲ್ಗೆ ನಾನು ಆನ್ಸರಬಲ್, ಅಕೌಂಟಬಲ್. ಸೊ ಯು ಕಾಂಟ್ ಎಸ್ಕೇಪ್ ಫ್ರಮ್ ಅಕೌಂಟಬಿಲಿಟಿ. ಸೊ ಅಕೌಂಟಬಿಲಿಟಿ ಅರೈಸಸ್ ಫ್ರಮ್ ರೆಸ್ಪಾನ್ಸಿಬಿಲಿಟಿ. ಸೊ ಅಕೌಂಟಬಿಲಿಟಿ ಎಲ್ಲಿಂದ ಬರುತ್ತೆ ಅಂತಂದರೆ ರೆಸ್ಪಾನ್ಸಿಬಿಲಿಟಿಯಿಂದ ಬರುತ್ತೆ. ಸೊ ದಿ ಪರ್ಸನ್ ಹೂ ಇಸ್ ಅಕೌಂಟಬಲ್ ಶುಡ್ ಗಿವ್ ಎಕ್ಸ್ಪ್ಲನೇಷನ್ಸ್ ಫಾರ್ ಎನಿ ವೇರಿಯನ್ಸಸ್. The person who is accountable should give explanations for any variance in actual performance when compared to expected performance. ಅರ್ಥ ಆಗ್ತಿದೆಯಾ? ಸೊ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಏನಿದೆ ಮತ್ತು ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್ ಏನಿದೆ, ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಏನಿದೆ, ಆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ಗೂ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ಗೂ ಏನಾದರೂ ವೇರಿಯನ್ಸ್ ಇತ್ತು ಅಂತಂದರೆ, ಏನಾದರೂ ಡಿಫ್ರೆನ್ಸ್ ಇತ್ತು ಅಂತಂದರೆ, ಆ ಡಿಫ್ರೆನ್ಸ್ಗೆ ಯಾವ ಪರ್ಸನ್ ಆನ್ಸರಬಲ್ಲೋ ಅವನೇನು ಮಾಡಬೇಕು? ಎಕ್ಸ್ಪ್ಲನೇಷನ್ಸನ್ನು ಕೊಡಬೇಕು. ಅರ್ಥ ಆಗ್ತಿದೆಯಾ? ಇವಾಗ ನಮಗೆ 5 ಮಂತ್ಸಲ್ಲೋ 4 ಮಂತ್ಸಲ್ಲೋ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದರು. ಅರ್ಥ ಆಗ್ತಿದೆಯಾ? 4 ಮಂತ್ಸ್ ಅಂತ ಹೇಳ್ಕೊಡಿ, 4 ಮಂತ್ಸಲ್ಲಿ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದರು. ಅದೇನದು? ಎಕ್ಸ್ಪೆಕ್ಟೆಡ್ ರಿಸಲ್ಟ್. 4 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್. ಸೊ ನಾನು 5 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿದೆ, ಅಥವಾ 4 ಮಂತ್ಸ್ಗಿಂತ ಜಾಸ್ತಿ ತೊಗೊಂಡು ಕಂಪ್ಲೀಟ್ ಮಾಡಿದೆ. ಅವಾಗೇನಾಯಿತು? ದೇರ್ಸ್ ಅ ವೇರಿಯೇಷನ್. ಅರ್ಥ ಆಗ್ತಿದೆಯಾ? ಸೊ ಈ ವೇರಿಯನ್ಸ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡಬೇಕು. ಏನಕ್ಕೆ ಲೇಟ್ ಆಯಿತು ಅಂತ ನನ್ನ ಮ್ಯಾನೇಜ್ಮೆಂಟ್ ಕೇಳ್ತಾರೆ, ನಮ್ಮ ಪ್ರಿನ್ಸಿಪಾಲ್ ಕೇಳ್ತಾರೆ. ಅವಾಗ ನಾನೇನು ಮಾಡಬೇಕು? ಐ ಹ್ಯಾವ್ ಟು ಗಿವ್ ಎಕ್ಸ್ಪ್ಲನೇಷನ್. ಅರ್ಥ ಆಗ್ತಿದೆಯಾ? ಅದೇ ನಾನು 3 ಮಂತ್ಸಲ್ಲಿ ಮುಗಿಸ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಸೊ ಅವಾಗಲೂ ಏನಾಯಿತು? ವೇರಿಯೇಷನ್ ಆಯಿತು. ದೆನ್ ಆಲ್ಸೋ ಐ ಶುಡ್ ಗಿವ್ ಎಕ್ಸ್ಪ್ಲನೇಷನ್. ಗೊತ್ತಾಗ್ತಿದೆಯಾ? ಸೊ ದ ಪರ್ಸನ್ ಹೂ ಇಸ್ ಅಕೌಂಟಬಲ್, ಹೂ ಇಸ್ ಆನ್ಸರಬಲ್ ಶುಡ್ ಗಿವ್ ಎಕ್ಸ್ಪ್ಲನೇಷನ್ಸ್ ವೆನ್ ದೇರ್ ಇಸ್ ವೇರಿಯನ್ಸ್ ಇನ್ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಬಜೆಟೆಡ್ ಆರ್ ಎಕ್ಸ್ಪೆಕ್ಟೆಡ್ ಪರ್ಫಾರ್ಮೆನ್ಸ್. Got it? So idu accountability. With this I would like to conclude this session. We'll meet you in the next session.